ಎವ್ರಿ ಡೇ ನಾಯಿ ಹೆಲ್ತ್ ಇಶ್ಯೂಸ್ ಅಲ್ಲಿ ಚೇಂಜಸ್ ಕಂಡು ಹಾಸ್ಪಿಟ್ಲಿಗೆ ಬರೋದನ್ನ ನಾನು ನೋಡ್ತಾ ಇದ್ದೀನಿ ಈ ನಡುವೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಯಾಂಡಿ ಸುಹಾಸ್. 90 ಡೇಸ್ ಚಾಲೆಂಜ್ ನ ಡೇ 79 ಇವತ್ತು ಬೆಳಗ್ಗೆ ಇದ್ದಿದ್ದೆ ನಮ್ಮ ಇನ್ನೊಂದು ಫ್ರೆಂಡ್ ನಾಯಿ ಬಂದ್ಬಿಟ್ಟು ಫುಲ್ ಹುಷಾರಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಅದನ್ನ ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಒಂದಷ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಅದಕ್ಕೆ ಬೇಕಾದ ಮೆಡಿಸನ್ ಎಲ್ಲ ತಗೊಂಡು ಶಿಸ್ತಾಗಿ ಮನೆ ಕಡೆ ಬಂದೆ. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿರೋದ್ರಿಂದ ಡ್ಯೂಟಿ ಎಲ್ಲ ಬೇಗ ಮುಗಿಸ್ಕೊಂಡು 12 ಗಂಟೆಗೆ ಇಲ್ಲೇ ರಾಮನಗರದಲ್ಲಿರೋ ರಾಮದೇವರ ಬೆಟ್ಟಗೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಸೀದಾ ಹೊಟ್ರಿ. ಗೊತ್ತಲ್ಲ, ನಮ್ ಜೊತೆ ಆಸ್ ಯೂಶುವಲ್ ನಮ್ಮ ಈಶ್ವರ್ ಅವ್ರು ಇದ್ದಾರೆ. ಅಲ್ಲಿಂದ ಸೀದಾ ಹೊಡೆದ್ವಿ ಗಾಡಿನ. ನಾವು ಕಡಕ್ ಬನ್ನಿ. ಆದ್ರೂ ಏನೇ ಹೇಳಿ, ನಮ್ ಬೆಂಗಳೂರು ದಾಟಿ ಔಟ್ಸ್ಕರ್ಟ್ಸ್ ರೀಚ್ ಆಗ್ತಾ ಇದ್ದಂಗೆ ಒಳ್ಳೆ ಗಾಳಿ, ಒಳ್ಳೆ ಒಂದು ವಾತಾವರಣ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಲ್ಲಿಂದ ನಮ್ಮ ಹುಡುಗ ಇದೇ ನೋಡು ವಂಡರ್ಲಾ ಅಂತೆಲ್ಲ ಒಂದಷ್ಟು ಜಾಗನೆಲ್ಲ ತೋರಿಸಿ ಸೀದಾ ರಾಮದೇವರ ಬೆಟ್ಟ ಕರ್ಕೊಂಡು ಹೋದ. ಅಂದವೇ ನಮ್ ಬಾಸ್ ಆಶೀರ್ವಾದ ತಗೊಂಡು ಸೀದಾ ಹೋಗಿ ರಾಮನಗರ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣದಿಂದ ಒಂದು ಒಳ್ಳೆ ಸೋಡಾ ಕುಡ್ಕೊಂಡು ಸೀದಾ ಹೋಗಿ ರಾಮನಗರ ಬೆಟ್ಟ ಹೋದ್ವಿ. ಅಲ್ಲಿ ರೀಚ್ ಆಗಿದ್ದೆ ನಮ್ಗೆ ಟಿಕೆಟ್ ಬಂದ್ಬಿಟ್ಟು ಅಡಲ್ಟ್ಸ್ಗೆ 25 ರೂಪಾಯಿ ಮತ್ತೆ ಪಾರ್ಕಿಂಗ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸರಿ ಅಂತ ತಗೊಂಡು ಒಳಗಡೆ ಹೋದ್ವಿ. ಬರೋಬ್ಬರಿ ಒಂದಲ್ಲ ಎರಡಲ್ಲ 300 ಮೆಟ್ಲು ಹತ್ತಿ ಮೇಲೆ ನಿಮ್ಗೆ ರಾಮ ದೇವಸ್ಥಾನ ಸಿಗುತ್ತೆ. ರಾಮದು ಮತ್ತೆ ಆಂಜನೇಯದು ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ ಅನ್ಕೊಳ್ಳಿ. ರಾಮ ಸೀತೆಯರು ಅವಾಗಿನ ಕಾಲದಲ್ಲಿ, ಮಹಾಭಾರತ ವನವಾಸದ ಕಾಲದಲ್ಲಿ ಇಲ್ಲಿ ಬಂದು ವಿಶ್ರಾಂತಿ ಪಡಿತಿದ್ರು. ಆ ಜಾಗನ ನಾವು ಇವಾಗ ನೋಡ್ತಾ ಇದೀವಿ ಅಂತ ಅಂದಿದ್ದು ತುಂಬಾನೇ ಖುಷಿ ಆಯ್ತು. ಎಲ್ಲ ಒಂದು ಕಂಪ್ಲೀಟ್ ಇತಿಹಾಸ ಹೊಂದಿರುವಂತ ಜಾಗನ ನೋಡಿ ಮೈ ರೋಮಾಂಚನವಾಯಿತು. ಆಂದವೇ ಹಾವಿನ ಮರಿಗಳು ಹಾಗೂ ಒಂದಷ್ಟು ಕಾಡು ಪ್ರಾಣಿಗಳನ್ನ ನೋಡಿದಾಗ ಇನ್ನಷ್ಟು ಪರಿಸರ ಜೊತೆಗೆ ಬೆರೆಯಲು ಅವಕಾಶ ಸಿಕ್ತು. ಕೊನೆಗೆ ಇದೆಲ್ಲ ಹರಸಾಹಸ ಮಾಡಿ 300 ಮೆಟ್ಲತ್ತಿ ಮೇಲೆ ಹೋದಾಗ ನಮಗ್ ಸಿಕ್ಕಿದ್ದೆ ರಾಮ ಸೀತೆಯ ಒಂದು ದೇವಸ್ಥಾನ. ಅಲ್ಲಿ ಅವರ ಒಂದು ಆಶೀರ್ವಾದ ಪಡ್ಕೊಂಡು ಆ ದರ್ಶನ ಪಡ್ಕೊಂಡು ಸೀದಾ ಮನೆ ಕಡೆ ಆದ್ರೂ ಏನೇ ಹೇಳಿ, ನಮ್ ಜನ ಬೆಟ್ಟ ಗುಡ್ಡ ಹತ್ತಕ್ಕೆ ನಮ್ಮ ದೇಶ ಕರ್ನಾಟಕ, ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಹೋಗ್ತಾರೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಎಂತ ಬ್ಯೂಟಿಫುಲ್ ಬೆಟ್ಟಗಳಿದೆ ಅಂದ್ರೆ, ಕರ್ನಾಟಕದಲ್ಲೇ 1415 ಬೆಟ್ಟಗಳಿದೆ. ಸೊ ದಯಮಾಡಿ ನಿಮ್ಮ ಮೈಯಲ್ಲಿ ಶಕ್ತಿ ಇರೋ ಅಷ್ಟರಲ್ಲಿ ಆದಷ್ಟು ಬೆಟ್ಟಗಳನ್ನ ನೋಡಿ ಬೆಟ್ಟದ ಜೊತೆ ಇತಿಹಾಸವನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಲ್ಲಿಂದ ಶಿಸ್ತಾಗಿ ನಾವು ಬಂದ್ರಿ ಬ್ಯಾಂಗ್ಳೂರ್ ವಾಪಸ್ಸು. ಒನ್ ಆಫ್ ದ ಬ್ಯೂಟಿಫುಲ್ ಶಾರ್ಟ್ ಟ್ರಿಪ್ ಇದು. ಸೊ ಇದು ಕಂಪ್ಲೀಟ್ ವ್ಲಾಗು ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಆಗುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ. ಬಾಯ್.